ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೌಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಏನೂ ಇಲ್ಲ, ಸುಮ್ಮನೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಗೈಸ್. ನೀವು ನಂಬಲ್ಲ, ನಾನು ತಲೆಗೆ ಎಣ್ಣೆ ಹಚ್ಚಿ ಸುಮಾರು 1 ತಿಂಗಳಾಗಿತ್ತು. ಎಲ್ಲ ಈ ಓಡಾಟ, ಈ ಶಾಪಿಂಗ್ ಇದರಲ್ಲಿ ನನ್ನ ತಲೆಗೆ ಎಣ್ಣೆ ಹಚ್ಕೊಳ್ಳೋದೇ ಮರ್ತೋಗಿದೆ. ತುಂಬ ಡ್ರೈ ಆಗಿಬಿಟ್ಟಿತ್ತು ಮತ್ತು ರಫ್ ಆಗಿಬಿಟ್ಟಿತ್ತು. ಹಾಗಾಗಿ ಎಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ದೀನಿ. ಈಗ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಇನ್ವಿಟೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ದಾರೆ. ಸೊ ಇದೇ ಆಗಿದೆ ಕೆಲಸ ನಮ್ಮ ಮನೇಲಿ. ಅಲ್ಲಿ ನೋಡಿ, ಅಲ್ಲಿ ಫೋಟೋ ನಂದು ನನ್ನ ತಂಗಿದು. ಈಗ ಮೇಡಮ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಹಲೋ, ಹಾಯ್, ಗುಡ್ ಈವ್ನಿಂಗ್. ಏನು ವರ್ಕಾ? ಎಸ್, ಆ್ಯಸ್ ಯೂಶುವಲ್ ವರ್ಕ್. ಜೋರಾಗಿ ಮಾತಾಡೋ. ಹೇಳು, ವರ್ಕ್. ಗೈಸ್ ಇವ್ನು ನೋಡಿ ಗೈಸ್, ನನ್ನ ಮಗು ಮಲಗ್ಬಿಟ್ಟಿದೆ. ಸ್ನಾನ ಮಾಡಿಸ್ದಾ? ಸ್ನಾನ ಮಾಡಿದೆ ಮಗು, ಮುದ್ದು ಮಗು. ಗೈಸ್ ಇವನಿಗೆ ಜಸ್ಟ್ 4 ಇಯರ್ಸ್ ಅಷ್ಟೇ. 4 ಇಯರ್ಸ್ ಪಪ್ಪಿ ಇವನು. ಇನ್ನು 4 ಇಯರ್ಸ್ ಅಡಲ್ಟ್ ಇದ್ರಲ್ಲಿ ಬರಲ್ಲ ಅಲ್ವಾ? ಇನ್ನು 5 ಇಯರ್ಸ್ಗಾ? 5 ಇಯರ್ಸಿಗೆ ಇವನು ಅಡಲ್ಟ್ ಆಗ್ತಾನೆ. ಈಗ 4 ಇಯರ್ಸಿಗೆ ಇನ್ನೂ ಪಪ್ಪಿ. ಅವರಮ್ಮ ನೋಡಿ ಗೈಸ್, ಸಾಯಿಬಾಬಾದು ಡಾಲರ್ ಹಾಕಿದ್ದಾರೆ. ಇದು ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ದೇವ್ರದ್ದು ದಾರ. ಅವರಮ್ಮ ಇವರೇ, ಬೇರೆ ಯಾರೂ ಅಲ್ಲ. ಫುಲ್ ಡೀಪ್ ನಿದ್ರೆಗೆ ಹೋಗಿದ್ದಾನೆ. ಮಲ್ಕೊಂಡಿರೋ ಟೈಮಲ್ಲಿ ಮುಟ್ಟಕ್ಕೆ ನನಗೂ ಭಯ, ಯಾಕಂದರೆ ಪೆಟ್ಸ್ ಎಲ್ಲ ಡೀಪ್ ನಿದ್ರೆಲಿದ್ರೆ ಮುಟ್ಟಿದ್ರೆ ಅದು ತಪ್ಪು, ಕಚ್ಬಿಡ್ತವೆ ಹೆದ್ರುಕೊಂಡು. ಓಹೋ, ನಿನ್ನ ಡ್ರಮ್ ಇಲ್ಲೇ ಇದೆ ನೋಡಿ ಗೈಸ್. ಅವಳದು ಮಿನಿ ಸ್ನ್ಯಾಕ್ಸ್ ಸ್ಟೋರು, ಬನಾನಾ ಚಿಪ್ಸು, ಇಲ್ಲಿ ಕ್ಯಾರೆಟ್ ಹಲ್ವಾ, ಏನೇನೆಲ್ಲ ಬೇಕಮ್ಮ ನಿನಗೆ. ಇದೇನಮ್ಮ ನಿನ್ನ ಬಿಳಿ ಕೂದಲು? ನನ್ನ ಲಕ್ಕಿ ಇದು, ಅದು ಒಂದೇ ಅವಳದು ಲಕ್ಕಿ ಹೇರ್ ಅಂತೆ. ಗೈಸ್ ನನ್ನ ಬಿಳಿ ಕೂದಲೆಲ್ಲ ಬಂದ್ಬಿಟ್ಟಿದೆ ಗೈಸ್, ನಂದೆಲ್ಲ ಮುಂದೆನೇ ಬಂದ್ಬಿಟ್ಟಿದೆ. ನಿಜವಾಗ್ಲೂ. ಓಕೆ ಬನ್ನಿ ಈಗ. ವಾಟ್ ಯು ವಾಂಟ್? ಟೀ, ಕಾಫಿ, ಏನು ಬೇಕಪ್ಪ? ಟೀ. ಚಾಯ್ ಲವರ್ ಗೈಸ್, ನನಗೂ ತುಂಬ ಇಷ್ಟ. ಬಟ್ ನಾನೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಜಾಸ್ತಿ ಟೀ ಕಾಫಿ ಕುಡಿ. ನನಗೆ ಮುಂಚೆ ನನ್ನ ಸ್ಕಿನ್ನೆಲ್ಲ ತುಂಬ ಕೆಟ್ಟದಾಗಿತ್ತು. ಬೇಕಾದ್ರೆ ನಿಮ್ಗೆ ಅದನ್ನು ಒಂದಿನ ವ್ಲಾಗಲ್ಲಿ ತೋರಿಸ್ತೀನಿ, ನಂದು ಬಿಫೋರ್ ಸ್ಕಿನ್ನು ಆಫ್ಟರ್ ಸ್ಕಿನ್ ಹೇಗಿತ್ತು ಅಂತ. ಇವಾಗ ನನ್ನ ಸ್ಕಿನ್ ನಿಜವಾಗ್ಲೂ ತುಂಬ ಬೆಟರ್ ಆಗಿಬಿಟ್ಟಿದೆ. ನಾನು ಯಾವುದು ಮೆಡಿಸನ್ಸ್ ಎಲ್ಲ ನಾನೇನು ಯೂಸ್ ಮಾಡಿಲ್ಲ. ನಾನೇನು ಯೂಸ್ ಮಾಡಿದೆ, ಏನರಿಂದ ನನ್ನ ಸ್ಕಿನ್ನು ತುಂಬ ಚೆನ್ನಾಗಾಯಿತು ಅಂತ ಅದು ಕೂಡ ನಾನು ಅಪ್ಡೇಟ್ ಕೊಡ್ತೀನಿ. ನೀವು ಕೂಡ ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಓಕೆ, ನಾನು ಟೀ ಮಾಡ್ಕೊಂಡು ಬರ್ತೀನಿ ಈಗ. ಓಕೆ, ಅವಳಿಗೆ ಟೀ ಮಾಡ್ಕೊಡೋಣ. ಅವಳಿಗೆ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್, ಆಲ್ರೆಡಿ ಸ್ನ್ಯಾಕ್ಸ್ ನೀವೇ ನೋಡಿದ್ರಿ, 2 ಡಬ್ಬ ತುಂಬ ಇಟ್ಕೊಂಡವಳೆ. ಈಗ ಟೀ ಮಾಡೋದಕ್ಕೆ ವೇರ್ ಇಸ್ ಮಿಲ್ಕ್ ಎಲ್ಲಿದೆ? ಮಿಲ್ಕ್ ಇಲ್ಲಿದೆ. ಮಿಲ್ಕ್ ತಗೊಂಡು, ನಮ್ಮ ಅಪ್ಪಾಜಿ ಮಿಲ್ಕ್ ಕೂಡ ಕಾಯಿಸಿರಲಿಲ್ಲ, ಇಟ್ಬಿಟ್ಟು ಹೋಗಿದ್ದಾರೆ ಮಾಡಿಕೊಂಡು ಕುಡೀರಿ ಅಂತ. ನಾನೇನು ಕುಡಿಯಲ್ಲ ಗೈಸ್, ಅವಳಿಗೋಸ್ಕರ ಅಷ್ಟೇ. ಓಕೆ, ಪಾತ್ರೆ ಹುಡುಕ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಅದು ಕಾಯಲಿ. ಆ್ಯಂಡ್ ಗೈಸ್, ಏನೋ ಒಂದು ಚಾಲೆಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾನು ನನ್ನ ತಂಗಿ. ಅವಳನ್ನ ಕೇಳೋಣ, ಅವಳಿಗೆ ಈ ಚಾಲೆಂಜು ಓಕೆ ಇದೆಯಾ ಇಲ್ವಾ ಅಂತ. ಯಾಕಂದರೆ ಇವಾಗ ನಾನು ಅವಳು ಕೇಳ್ದಿರ ನಾನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಅವಳು ರೆಡಿ ಇದ್ದಾಳ ಇಲ್ವಾ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಏನು ಮಾಡ್ತಿದ್ಯಾ? ಏನು ಗೊತ್ತಾ, ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಇವಾಗ. ಏನಂದರೆ ಚಾಲೆಂಜ್ ಮಾಡೋಣ ಅಂತ. ಏನು ಚಾಲೆಂಜು? ನೆಕ್ಸ್ಟ್ ವ್ಲಾಗಲ್ಲಿ ಚಾಲೆಂಜ್ ಇರುತ್ತೆ, ಓಕೆನಾ? ಸೊ ಆರ್ ಯು ರೆಡಿ? ನೀನು ರೆಡಿನಾ ವ್ಲಾಗ್ಗೆ? ಕಲರ್ ಚಾಲೆಂಜ್. ಈಗ ಯೂಶ್ವಲಿ ಎಲ್ಲರೂ ವ್ಲಾಗ್ಸ್ ಮಾಡ್ತಾ ಇದ್ದಾರಲ್ಲ, ಆಲ್ಮೋಸ್ಟ್ ಎಲ್ಲರೂ ಕಲರ್ ಚಾಲೆಂಜ್ ಮಾಡ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ, ಅದೂ ಒಂಥರ ಫನ್ನಿ ಆಗಿದೆ ಮತ್ತು ಚೆನ್ನಾಗಿದೆ. ಯೂಸ್ಫುಲ್ ಥಿಂಗ್ಸ್ ಎಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಓಕೆ, ಸೊ ಓಕೆ ವಿತ್ ದಟ್? ಎಸ್. ಓಕೆ ಗೈಸ್, ಅವಳು ರೆಡಿ ಇದ್ದಾಳಂತೆ ಕಲರ್ ಚಾಲೆಂಜ್ ಮಾಡೋದಕ್ಕೆ. ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಆ ಚಾಲೆಂಜ್ ಹೆಂಗಿರುತ್ತೆ ನೋಡೋಣ. ಅವಳು ಏನೇನು ಐಟಮ್ಸ್ ತರ್ತಾಳೆ, ನನಗೆ ಯೂಸ್ಫುಲ್ ಐಟಮ್ಸ್ ತರ್ತಾಳೆ ಇಲ್ಲ ಎಲ್ಲ
ಬಕ್ವಾಸ್ ಐಟಮ್ಸ್ಗಳು ತರ್ತಾಳ ನೋಡೋಣ. ನನಗೂ ತುಂಬ ಇಷ್ಟ ಆಯಿತು. ನಾನು ತುಂಬ ವ್ಲಾಗ್ಸ್ ನೋಡಿದೆ. ನಂಗೆ ಅದರಲ್ಲಿ ಆ ಕಾನ್ಸೆಪ್ಟೇ ತುಂಬ ಇಷ್ಟ ಆಗೋಯಿತು. ಕಲರ್ ಚಾಲೆಂಜ್ ಅದೊಂಥರ ಫನ್ನಿ ಆಗಿದೆ ಮತ್ತು ಯೂಸ್ಫುಲ್ ಥಿಂಗ್ಸ್ನ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಐ ಲವ್ ದಟ್ ಕಾನ್ಸೆಪ್ಟ್. ಸೊ ಅದು ನಾವು ಕೂಡ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಅದು ಬರುತ್ತೆ. ಹಾಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರೂ ಜಾಸ್ತಿ ಸ್ಕಿಪ್ ಮಾಡಬೇಡಿ. ಆದಷ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ವಿಡಿಯೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ಆ್ಯಂಡ್ ಇನ್ನೂ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಅದು ಕೂಡ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಸೊ ನಾನು ಟ್ರೈ ಮಾಡ್ತೀನಿ ಆ ಥರ ವ್ಲಾಗ್ಸ್ ಮಾಡೋದಕ್ಕೆ. ಓಕೆ ಮೇಡಮ್, ಈಗ ಅಲ್ಲಿ ಹಾಲು ಕಾಯ್ತಾ ಇದೆ, ಟೀ ಮಾಡಿಕೊಟ್ಟು. ಯಾಕೆ ಏನಾಯಿತು ಮಗುಗೆ? ಗೈಸ್, ಇವನು ನನ್ನ ಮಗ. ಇವನಿಗೆ 14 ಇಯರ್ಸು ಏಜ್ ಆಗಿದೆ ಗೈಸ್. ಪಾಪ. ಏನಂದರೆ ಈಗ ಮನುಷ್ರಿಗೆ ಮಾತ್ರ ಅಲ್ಲ ಆ್ಯಂಗ್ಸೈಟಿ ಪ್ರಾಬ್ಲಮ್ಸ್, ಈವನ್ ಡಾಗ್ಸ್ಗೂ ಕೂಡ ಆ್ಯಂಗ್ಸೈಟಿ ಪ್ರಾಬ್ಲಮ್ಸ್ ಇರುತ್ತೆ. ಅವ್ನಿಗೆ ಆ್ಯಕ್ಚುಲಿ ಇವಾಗ ಆ್ಯಂಗ್ಸೈಟಿ ಅದು ಇದು ಆಗ್ತಿರೋದಕ್ಕೆ ಯಾರಾದರೂ ಪಕ್ಕದಲ್ಲಿರಬೇಕು, ಯಾರಾದರೂ ನೋಡ್ಕೊತಾ ಇರಬೇಕು. ಮತ್ತು ತುಂಬ ಲೋನ್ಲಿ ಫೀಲ್ ಮಾಡಿಬಿಡ್ತಾನೆ ಬೇಗ. ಎಕ್ಸ್ಪೆಷಲಿ ನನ್ನ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಅವನಿಗೆ. ಸೊ ಹಾಗಾಗಿ ಇವನ ಜೊತೆ ಯಾರಾದರೂ ಪಕ್ಕದಲ್ಲಿ ಇರಬೇಕು. ನಮ್ಮ ಮಮ್ಮಿ ಇದ್ದರೆ ಓಕೆ, ಇಲ್ಲಾಂದರೆ ನಾನು ಇರಬೇಕು, ಆ ಥರ. ನಾನು ಮದುವೆ ಆದಮೇಲೆ ನನ್ನ ಮಗನ ತುಂಬ ಮಿಸ್ ಮಾಡ್ಕೊತೀನಿ. ಐ ಡೋಂಟ್ ನೋ ನಾನು ಹೆಂಗಿರ್ತೀನಿ ಏನು ಅಂತ. ನನ್ನ ರೂಮಲ್ಲಿ ನಾನು ಇವನು ಇಬ್ಬರೇ ಮಲ್ಕೊಳ್ಳೋದು, ಇವನು ನನ್ನ ಪಕ್ಕನೇ ಮಲ್ಕೊಳ್ಳೋದು. ಗೊತ್ತಿಲ್ಲ ಹೆಂಗಿರ್ತೀನೋ ಏನೋ ಅಂತ. ಇವಾಗಲೇ ತುಂಬ ಬೇಜಾರಾಗ್ತಾಯಿದೆ. ಇವನಿಗೆ ಏನಾದರೂ ಹುಷಾರಿಲ್ಲ ಹಂಗೆ ಹಿಂಗೆ ಅಂದರೆ ಫಸ್ಟು ಪ್ಯಾನಿಕ್ ಆಗೋದೇ ನಮ್ಮ ಮಮ್ಮಿ ಪ್ಯಾನಿಕ್ ಆದ ತಕ್ಷಣ ನಾನು ಪ್ಯಾನಿಕ್ ಆಗಿಬಿಡ್ತೀನಿ. ಯಾಕಂದರೆ ಇವನು ನಮ್ಮ ಮನೆಗೆ ಬಂದಾಗ ಇಷ್ಟೇ ಇದ್ದಿತ್ತು. ಈ ವಾಸ್ ಜಸ್ಟ್ 45 days ಪಪ್ಪಿ. ಒಂದು ಅಂಗೈಯಲ್ಲಿ ಹಿಡ್ಕೊಬೋದಾಗಿತ್ತು, ಅಷ್ಟು ಪುಟ್ಟದಾಗಿತ್ತು. ಈಗ ಇಷ್ಟು ದೊಡ್ಡ ಮಗು, 14 ವರ್ಷದ ತಾತ. ಅವನಿಗೆ ಸ್ವಲ್ಪ ಹುಷಾರಿಲ್ಲ. ಈಗ ಏಜ್ ಕ್ರೈಟೀರಿಯಾಸಿಂದ ಅವನಿಗೆ ಹುಷಾರು ತಪ್ತಾ ಇರ್ತಾನೆ. ಸೊ ಹಾಗಾಗಿ ಎಳೆ ಮಗು ಥರ ನೋಡ್ಕೊಬೇಕು. ನಿಮ್ಮ ಮನೇಲಿ ಯಾರಾದರೂ ಪೆಟ್ಸ್ ಸಾಕಿದರೆ ಗೊತ್ತಿರುತ್ತೆ ಹೇಗಿರುತ್ತೆ ಏನು ಅಂದ್ಬಿಟ್ಟು. ಅವ್ರನ್ನ ಸಾಕೋದಾಗಿರ್ಬೋದು, ಅವ್ರನ್ನ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಊಟ ಆಗಿರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಲ್ಲ ಗೊತ್ತಿರುತ್ತೆ. ಪ್ರಾಣಿಗಳು ಮನೇಲಿ ಸಾಕಿದವ್ರಿಗೆ, ಎಸ್ಪೆಷಲಿ ಡಾಗ್ಸ್. ಆದರೂ ಒಂಥರ ಖುಷಿ ಗೈಸ್. ಒಂಥರ ಮನೇಲಿ ಮಕ್ಕಳಿಲ್ಲ ಅಂದರೆ ಈ ಥರ ಪೆಟ್ಸ್ ಏನಾದರೂ ಇದ್ದರೆ ತುಂಬ ಖುಷಿ. ಒಂಥರ ಟೈಮ್ ಪಾಸ್ ಆಗುತ್ತೆ. ಒಂಥರ ಲವ್ಲವಿಕೆಯಿಂದ ಓಡಾಡ್ಕೊಂಡಿರ್ಬೋದು. ನಮ್ಮ ಮನೇಲಿ ನಾವು ಅವಾಗಿಂದ ನಮ್ಮ ಪಪ್ಪ ಅವರು ಚಿಕ್ಕವರಿದ್ದಾಗಿಂದನೂ ಪ್ರಾಣಿಗಳ ಪ್ರೀತಿ ಜಾಸ್ತಿ. ನಾಯಿಗಳಾಗಿರ್ಬೋದು, ಪಾರಿವಾಳಾಗಿರ್ಬೋದು, ಲವ್ ಬರ್ಡ್ಸ್ ಆಗಿರ್ಬೋದು. ಈಗ ನಮ್ಮ ಚಿಕ್ಕಪ್ಪ ಮಕ್ಕಳು ಕೂಡ ಮನೇಲಿ ಪಿಜನ್ಸ್ ಮತ್ತು ಲವ್ ಬರ್ಡ್ಸ್ ಎರಡೂ ಸಾಕೊಂಡಿದ್ದಾರೆ. ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನನ್ನ ಬ್ಲಾಗಲ್ಲಿ. ಆದರೆ ಈಗಲೇ ಅಲ್ಲ, ಅವ್ರಿಗೆ ಸ್ವಲ್ಪ ಶೈ ಇರೋದ್ರಿಂದ ಅವ್ರ ಬ್ಲಾಗ್ಗೆಲ್ಲ ಈಗ ಬರ್ತಾಯಿಲ್ಲ. ಆದಷ್ಟು ಬೇಗ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ತುಂಬ ಅವ್ರಿಗೂ ಇದೊಂಥರ ಹಿಂಗೆ ಬ್ಲಡ್ ಲೈನ್ ಫುಲ್ಲು. ಎಲ್ಲರಿಗೂ ನಮಗೇನೇನು ಇಷ್ಟನೋ ಅವ್ರಿಗೂ ಕೂಡ ಹಂಗೆ ಫಾಲೋ ಆಗ್ತಾಯಿದೆ. ಒಂದು ಚೈನ್ ಥರ ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೂ ಇಷ್ಟ. ನೋಡಿ ಹೀಗೆ ಕಷ್ಟಪಡ್ತಾನೆ, ಕೆಮ್ತಾ ಇರ್ತಾನೆ ಪಾಪ. ಅದು ಲೈಫ್ ಟೈಮ್ ಕೆಮ್ಮು, ಏನು ಮಾಡೋಕ್ಕಾಗಲ್ಲ ಗೈಸ್. ನಾವು ಚೆನ್ನಾಗಿ ನೋಡ್ಕೊಬೇಕು ಮಕ್ಕಳನ್ನ ಅಷ್ಟೇ. ಅವ್ರು ಇರೋವರೆಗೂ ನಾವು ಚೆನ್ನಾಗಿ ನೋಡ್ಕೊಬೇಕು. ನಿಮ್ಮ ಮನೇಲೂ ಯಾರಾದರೂ ಪೆಟ್ಸ್ ಹಾಕಿದರೆ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಕೇರ್ ಮಾಡಿ ಗೈಸ್. ಅಷ್ಟೇ, ಏನಿಲ್ಲ, ಚೆನ್ನಾಗಿ ಕೇರ್ ಮಾಡಿ, ಚೆನ್ನಾಗಿ ನೋಡಿ. ಇವಾಗ ನಾವು ಕಲರ್ ಚಾಲೆಂಜ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಈಗ ನಾವು ಸ್ಟಾರ್ಟ್ ಮಾಡೋಣ. ಎಸ್, ಓಕೆ. ನೋಡೋಣ ಅವಳು ಏನೇನು ಕಲರ್ಸ್ ತಂದಿದ್ದಾಳೆ, ಕಲರ್ಸಲ್ಲಿ ಐಟಮ್ಸ್ ತಂದಿದ್ದಾಳೆ, ನಾನೇನೇನು ತಂದಿದ್ದೀನಿ ಅಂತ. ಸೊ ರೆಡ್ಡಾ? ಎಸ್, ಫಸ್ಟೇ ರೆಡ್ಡು. ಓಕೆ, ರೆಡ್. ಹಾಂ, ಇದು ರೆಡಿನಾ? 3, 2, 1 ಗೋ. ಕಿಟ್ ಕ್ಯಾಟ್. ಇವಳು ಯಾವಾಗಲೂ ಕಿಟ್ ಕ್ಯಾಟ್, ನಾವಿಬ್ಬರು ಬ್ಲಿಂಕಿಟ್ ಮತ್ತು ಜೆಪ್ಟೋಲ್ ಜಾಸ್ತಿ ಕಿಟ್ ಕ್ಯಾಟ್ ತರಿಸಿಟ್ಕೊಂಡು ತಿಂತಾ ಇರ್ತೀವಿ. ತಗೋ. ಥ್ಯಾಂಕ್ ಯು. ದಿಸ್ ಇಸ್ ಚಾಕ್ಲೇಟ್ಸ್. ವೆರಿ ನೈಸ್ ಗೈಸ್. ನಾನು ಕಿಟ್ ಕ್ಯಾಟ್ ಕೊಟ್ಟವಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಾನು ಹೇಳ ಬ್ಲ್ಯಾಕ್. 3, 2, 1 ಗೋ. ನಾನು ಐಡ್ ಅಂಡ್ ಸೀಕ್.
ನನಗೆ ಜಾಸ್ತಿ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ, ಅದಕ್ಕೆ ಅವಳು ನೋ ಸ್ಟ್ರಿಪ್ಸ್ ತಂದಿದ್ದಾಳೆ. ಯೂಸ್ಫುಲ್ ಆಗಿದೆ. ನಾನು ಬ್ಲ್ಯಾಕ್ ಬೋರ್ಬನ್ ತೊಗೊಂಬಂದಿದ್ದೀನಿ. ನಾವಿಬ್ರು ಜಾಸ್ತಿ ಬಿಸ್ಕೆಟ್ಸ್ ಅಡಿಕ್ಷನ್ ಜಾಸ್ತಿ ಹಾಗಾಗಿ ಬಟ್ ನೈಸ್. ಥ್ಯಾಂಕ್ ಯು. ವೆನಿಲಾ ಕ್ರೀಮ್ ಸ್ಯಾಂಡ್ವಿಚ್. ಓಕೆ, ನೆಕ್ಸ್ಟ್ ನೀನು ಹೇಳು. ಪಿಂಕ್. ಪಿಂಕ್. ಓಕೆ, ಇವತ್ತು ತೊಗೊಂಡಿಲ್ಲ ಅಂದ್ಕೊಂಡೆ. 3, 2, 1 ಗೋ. ಓ ಮೂಗು ಮೂಗು. ಆಕ್ಚುಲಿ ಇದು ನಾವು ಟ್ರೈ ಮಾಡಿಲ್ಲ, ಟ್ರೈ ಮಾಡೋಣ ಅಂತಾನೆ ತಗೊಂಡಿದ್ದು ಪಿಂಕ್. ನಾನು ಪಿಂಕ್ ಮಾರ್ಕರ್ ತೊಗೊಂಡಿದ್ದೀನಿ. ಅವಳಿಗೆ ಏನಾದರೂ ಬೇಕಾಗುತ್ತೆ, ಹೈಲೈಟಿಂಗ್ ಪಾಯಿಂಟ್ಸ್ ಇದು ಬೇಕಾಗುತ್ತೆ ಅಂತ ತೊಗೊಂಡೆ. ನಾನು ಇದು ಯಾವತ್ತೂ ಟ್ರೈ ಮಾಡಿಲ್ಲ. ಮೂಗು ನೋಡಿದ್ರೆ ಮೂಗು ವಾಟರ್ ಮೆಲನು ಟ್ರೈ ಮಾಡ್ತೀನಿ. ಗ್ರೀನ್ ಕಲರ್. ಗ್ರೀನ್ ಗೈಸ್. 3, 2, 1 ಗೋ. ಓ ವೆಟ್ ಟಿಶ್ಯೂಸ್. 2 ಶೇಡ್ಸ್ ಆಫ್ ಗ್ರೀನ್. ನಾನು ಅವಳಿಗೆ ಡಿಯೋಡ್ರೆಂಟ್ ತೊಗೊಂಬಂದಿದ್ದೀನಿ. Wow. ಸೀಕ್ರೆಟ್ ಟೆಂಪ್ಟೇಷನ್ ಅಂತ. ನನಗೆ ಇದು ಫ್ರೇಗ್ರೆನ್ಸ್ ಇಷ್ಟ ಆಯ್ತು, ತೊಗೊಂಬಂದೆ. ಥ್ಯಾಂಕ್ ಯು. ನನಗೆ ವೆಟ್ ವೈಪ್ಸ್ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಯು ಟೆಲ್. ಆರೆಂಜ್. ನಂಗೆ ಗೊತ್ತು ಏನ್ ತಂದಿರ್ತೀಯ ಅಂತ ಕಾಮನ್ ಆಗಿ. ನೀನೇ ಹೇಳು. ಓಕೆ, 3, 2, 1 ಗೋ. ಓ, ಇದು ನನ್ನ ಫೇವ್ರೆಟ್. ನಮ್ದು ಆಲ್ ಟೈಮ್ ಫೇವ್ರೆಟ್ ಆರೆಂಜ್ ಲೇಸ್. ಇದು ಫೇವ್ರೆಟ್ ಫ್ಲೇವರು. ಥ್ಯಾಂಕ್ ಯು. ಇದೇನಕ್ಕೆ ಅಂದರೆ ಅವಳು ಅವಾಗವಾಗ ಫೇಸ್ ಪ್ಯಾಕು ಅದು ಇದು ಏನೋ ಬಳಕೊಂತ ಇರ್ತಾಳೆ. ಸೊ ಇದೊಳಗೆ ಬೇಕಾಗುತ್ತೆ ಅಂತ ಇದು ತೊಗೊಂಡ್ಬಂದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಲೇಸ್. ಓಕೆ, ನೆಕ್ಸ್ಟ್ ನಾನು ಹೇಳ್ತೀನಿ. ವೈಟ್. ವೈಟಾ? ಇದು ಯೂಸ್ಫುಲ್ಲು, ಅದಕ್ಕೆ ಇದು ನಿಮಗೆ ತುಂಬಾನೇ ಯೂಸ್ಫುಲ್ಲು. 3, 2, 1 ಗೋ. I have taken this bride to be. ಸ್ಯಾಶ್. Yes, ಇವಾಗ ಯೂಸ್ ಆಗುತ್ತೆ ಇದು. ನಾನು ಅವಳಿಗೆ ಇದು ಪಿಯರ್ಸ್ದು ಇದು ತೊಗೊಂಬಂದಿದ್ದೀನಿ, ಲೈಕ್ ಬ್ಯಾಕ್ ಸ್ಕ್ರಬ್ ಥರ. ಅವಳು ಯಾವಾಗಲೂ ಟಾರ್ಚರ್ ಇಡ್ತಾಳೆ, ಸಾಕು, ತಗೋ. ಅದಕ್ಕೆ ಇದೊಂದು ತೊಗೊಂಬಂದಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ವೆರಿ ನೈಸ್. ತುಂಬ ಚೆನ್ನಾಗಿದೆ. ಅದು ಇದು ಮಾಡೋಕ್ಕೆ ಹೇಳ್ತೀನಿ. ನೆಕ್ಸ್ಟ್ ನಾನು ಹೇಳ್ತೀನಿ. ಡಾರ್ಕ್ ಬ್ಲೂ. ಓಕೆ, ಏನಂತದ್ದೇನಿಲ್ಲ. 3, 2, 1 ಗೋ. ನಾನು ಪೆನ್ ತೊಗೊಂಬಂದಿದ್ದೀನಿ ಬಿಕಾಸ್ ಅವಳು ಯೂಶ್ವಲಿ ಏನಾದರೂ ಪಾಯಿಂಟ್ ವರ್ಕ್ ಮಾಡ್ತಿದ್ರೆ ಅವಳಿಗೆ ಯೂಸ್ ಆಗುತ್ತೆ ಅಂತ ಪೆನ್ ತಂದಿದ್ದೀನಿ. ಇದು ಸೆಂಟೆಡ್ ಕ್ಯಾಂಡಲ್, ಕಲರು ಚೆನ್ನಾಗಿದೆ, ಆಮೇಲೆ ಫ್ರಾಗ್ರೆನ್ಸು ಸಖತ್ತಾಗಿದೆ, ಅದಕ್ಕೆ ತಗೊಂಡೆ. ಥ್ಯಾಂಕ್ ಯು. ಆ್ಯಂಡ್ ಬ್ಲೂ ನನ್ನ ಫೇವ್ರೆಟ್ ಕಲರ್ ಗೈಸ್. ತುಂಬ ಇಷ್ಟ ಬ್ಲೂ ಕಲರ್. ಓಕೆ, ಪರ್ಪಲ್. ಅಯ್ಯೋ, ನಂಗೆ ಪರ್ಫೆಕ್ಟ್ ಪರ್ಪಲ್ ಸಿಕ್ಕಿಲ್ಲ. ಸೊ ಒಂದು 3, 2, 1 ಗೋ. ಹಜ್ಮಲ ಫೇವ್ರೆಟ್. ಚಿಕ್ಕವರಿದ್ದಾಗ ಎಲ್ಲರೂ ತಿಂತಿದ್ವಲ್ಲ ಸ್ಕೂಲ್ ಡೇಸ್ ಟೈಮಲ್ಲಿ. ಓಕೆ, ನನಗೂ ಒಂದು ಡಿಯೋಡ್ರೆಂಟ್ ಬಂತು ಗೈಸ್ ಈವಾ. ಓಕೆ, ನೈಸ್, ಥ್ಯಾಂಕ್ ಯು. ಚೆನ್ನಾಗಿದೆ. ನೆಕ್ಸ್ಟ್ ಬ್ರೌನಾ? ಬ್ರೌನ್. 3, 2, 1 ಗೋ. ಟಂಟಡಾನ್. ಮೈ ಗಾಡ್, ನಾನು ವೈಟಲ್ಲಿ ನೋಡೋಣ ಅಂದ್ಕೊಂಡೆ. ಇದು ಅವಳು ಯೂಸ್ ಮಾಡೋ ಸೋಪ್, ಪಿಯರ್ಸ್ ಸೋಪ್. ಹಾಗಾಗಿ ನಾನು ಅವಳಿಗೆ ಪಿಯರ್ ಸೋಪ್ ತೊಗೊಂಬಂದೆ. ಸ್ನೀಕರ್ಸ್. ಥ್ಯಾಂಕ್ ಯು. ಹೊಟ್ಟೆ ಹಶ್ವಾದಾಗ ಸ್ನೀಕರ್ಸ್ ತಿನ್ನಿ. ನೆಕ್ಸ್ಟ್ ಎಲ್ಲೋ. 3, 2, 1 ಗೋ. ಓ, ವೆರಿ ನೈಸ್. ನಾನು ಅವಳಿಗೆ ಇದು ಏನಪ್ಪ ಸ್ಟಿಕ್ಕರ್ ನೋಟ್ಸ್ ತೊಗೊಂಡು ಬಂದಿದ್ದೀನಿ. ಅದೇ ಅವಳು ಯೂಶ್ವಲಿ ಅದು ಇದೇನೋ ವರ್ಕ್ದ ರಿಲೇಟೆಡ್ ಏನಾದರೂ ಬರೆದು ಅವಳು ಇದರಲ್ಲಿ ಅಂಟಿಸ್ಕೊತಾಳೆ ಅಂತ. ಥ್ಯಾಂಕ್ ಯು. ದಿಸ್ ಇಸ್ ಸೋ ಕ್ಯೂಟ್. ಟಪ್ಪರ್ ವೇರ್ದು ಗೈ ಕೋಕೋ ತುಂಬ ಚೆನ್ನಾಗಿದೆ. ನೀರು ಮಜ್ಜಿಗೆ ಏನಾದರೂ ಇಟ್ಕೊಂಡು. ಸಮ್ಮರ್ ಅಲ್ವಾ. ಥ್ಯಾಂಕ್ ಯು, ವೆರಿ ನೈಸ್. ಥ್ಯಾಂಕ್ ಯು. ಗ್ರೇ. 3, 2, 1 ಗೋ. ಗ್ರೇ. ಓ,
ಇದು ಆ್ಯಕ್ಚುಲಿ ಗ್ರೇ ವಿತ್ ಬ್ಲೂಯಿಶ್ ಥರ ಇದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗ್ರೇ ಅಲ್ಲಿ ಯಾವ್ದು ಏನು ಒಂದು ಪ್ರಾಡಕ್ಟು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇದು ಸ್ಯಾಟಿನ್ ಟೇಪ್ ಥರ ತೊಗೊಂಡು ಬಂದಿದ್ದೀನಿ. ಏನಕ್ಕಾದರೂ ಅವಳು ಅದು ಇದು ಡೆಕೋರೇಷನ್ ಮಾಡ್ತಿರ್ತಾಳೆ ಬರ್ತಡೇಗೆ ಅದು ಇದಕ್ಕೆ, ಅದಕ್ಕೆ ತೊಗೊಂಬಂದಿದ್ದೀನಿ. ನಾನೀಗ ಯಾಕೆ ತೊಗೊಂಬಂದೆ ಅಂದರೆ ಏನಾದರೂ ಇಟ್ಕೊಳ್ಳೋಕೆ ಯೂಸ್ಫುಲ್ ಆಗುತ್ತೆ. ಬಾಕ್ಸ್ ಕ್ಯೂಟಾಗಿತ್ತು, ಸೊ ಅದಕ್ಕೆ ನೈಸ್ ಜುವೆಲ್ಸ್ ಏನಾದರೂ ಸ್ಮಾಲ್ ಸ್ಟಡ್ಸು ಆ ಥರ ಇಟ್ಕೊಳ್ಳೋಕೆ ಚೆನ್ನಾಗಿದೆ. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐಸ್ ಬ್ಲೂ ಕಲರ್. ಐಸ್ ಬ್ಲೂ ಕಲರ್, ಲೈಟ್ ಬ್ಲೂ. ಓಕೆ, ಇದು ಕೊಡೋಕೆ ಮುಂಚೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಇದನ್ನ ಇವಳು ಕೇಳ್ತಾ ಇದ್ಲು ಯಾವಾಗ್ಲೂ, ಅಂದರೆ ಒಂದು ಪಾಸ್ಟ್ 20 ಡೇಸಿಂದನೂ ಕೇಳ್ತಾ ಇದ್ಲು ಇದು ಬೇಕು ಅಂತ. ಅದರಲ್ಲೇ ಈ ಕಲರ್ ಹುಡುಕ್ಬಿಟ್ಟು ತೊಗೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಓಕೆ ಗೈಸ್, ತೆಗೋಣ. 3, 2, 1 ಗೋ. ನೀನು ಆ ಕಲರ್ ತಗೊಂಡ ಅಂತ ಏನಿದು? ಓ, ಟಮ್ಲರು. ಗೈಸ್, ನಾನೇನು ಅಷ್ಟು ಅಂದ್ರೆ ಜಾಸ್ತಿ ಇದ್ದಿರೋ ತಗೊಂಡಿಲ್ಲ. ಇವಳೇ ತುಂಬಾ, ನಾನು ಸಮ್ಮರ್ ಅಲ್ವಾ ವಾಟರ್ ಅದು ಕುಡಿಯೋಕ್ಕಾಗುತ್ತೆ ಅಂತ. ವಾವ್, ನನಗೆ ತುಂಬಾ ದಿನದಿಂದ ತಗೋಬೇಕು ಅಂತಿದ್ದೆ. ಸಿಪ್ಪರ್ ಕೊಡ್ಸಿದ್ದಾಳೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಇದೆ ಸ್ಟೀಲ್ದು ಕೊಟ್ಟಿದ್ದಾರೆ. ಸ್ಟ್ರಾ. ಓ, ವೆರಿ ನೈಸ್. ಥ್ಯಾಂಕ್ ಯು ಪೂ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹೌಸ್ ಆಫ್ ಬ್ರಿಕ್ ಇಂದ ತರಿಸಿದ್ದಾಳೆ. ಥ್ಯಾಂಕ್ ಯು. ನಾನು ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದೆ. ಅವಳೇ ಕೊನೆಗೆ ಕೊಡಿಸಿದ್ದಾಳೆ. ಕಲರ್ ಚಾಲೆಂಜ್ ಮಾಡಿದ್ಕು ಉಪಯೋಗ ಆಯಿತು ಗೈಸ್. ಫೈನಲಿ ನಮ್ಗೆ ಸಿಪ್ಪರ್ ಸಿಕ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಕಲರ್ ಚಾಲೆಂಜ್ ವಿಡಿಯೋ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಸ್ಕಿಪ್ ಮಾಡ್ದಿರೋ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಹೇಳೋದಿದೆಯಾ? ಇನ್ನೂ ಏನಾರ ಕಂಟೆಂಟ್ಸ್ ಬೇಕಂದರೆ ಕಾಮೆಂಟ್ಸ್ ಮಾಡಿ ತಿಳಿಸಿ. ಎಸ್ ಗೈಸ್, ನೀವು ಕಾಮೆಂಟ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವೇನು ಏನು ಕಾಂಟೆಂಟ್ ಮಾಡಬೇಕು ಅಂತ. ಸೊ